ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನವ್ಯ. ನೀವು ಮೊದಲೇ ಬಾರಿಗೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು, ಹಾಗೆ ಎಲ್ಲ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ದೀನಿ, 6 ಗಂಟೆ ಆಗಿದೆ. ಈಗನೇ ನಾನು ಬೇಗ ತಿಂಡಿನೆಲ್ಲ ರೆಡಿ ಮಾಡಿ ನನ್ನ ಹಸ್ಬೆಂಡ್ ಆಫೀಸಿಗೆ ಡ್ಯೂಟಿಗೆ ಹೋಗೋದ್ರೊಳಗೆ ಎಲ್ಲ ರೆಡಿ ಮಾಡಿ ಕೊಡಬೇಕು. ಹಾಗಾಗಿ ಅವ್ರ ಅಪ್ಪ ಮಗಳು ಮಲಗಿದ್ದಾರೆ, ನಾನು ಎದ್ದಿದ್ದೀನಿ. ನಾನು ಎದ್ದ ತಕ್ಷಣ ಮೊದಲಿಗೆ ದೇವರಿಗೆ ಪ್ರಾರ್ಥನೆಯನ್ನೆಲ್ಲ ಮಾಡಿಬಿಟ್ಟು ನಾನು ಫ್ರೆಶ್ ಆಗಿ ಮತ್ತು ಅಡುಗೆ ಮನೆಗೆ ಬಂದಾಗ ಮಾಡೋವಂಥ ಮೊದಲೇ ಕೆಲಸ ಅಂದರೆ ಬಿಸಿನೀರನ್ನು ಕಾಯಲಿಕ್ಕಿಡೋದು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರನ್ನು ಕುಡಿಯೋದ್ರಿಂದ ಬಹಳ ಅನುಕೂಲಗಳಿವೆ. ಹಾಗಾಗಿ ನಾನು ಅದು ನನ್ನ ಲೈಫಲ್ಲಿ ತುಂಬ ದಿನದಿಂದ ಫಾಲೋ ಮಾಡ್ತಾ ಇದ್ದೀನಿ. ನೀವು ಕೂಡ ಅದನ್ನು ಫಾಲೋ ಮಾಡಿ, ತುಂಬ ಒಳ್ಳೆಯದಾಗುತ್ತೆ ಬಿಸಿನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ. ಇವತ್ತು ನಾನು ಬೆಳಿಗ್ಗೆ ಟಿಫನಿಗೆ ಮೆಂತ್ಯ ಸೊಪ್ಪನ್ನು ಉಪಯೋಗಿಸ್ಕೊಂಡು ಪಲಾವನ್ನ ಮಾಡ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದು ಸ್ವಲ್ಪ ಕಹಿಯಾಗಿರುತ್ತೆ, ಅದನ್ನು ಬೇರೆ ಬೇರೆ ವಿಧಾನದಲ್ಲಿ ಮಾಡಿ ತಿನ್ಬೋದು. ಆದರೆ ನೀವು ಪಲಾವಿನ ಜೊತೆಗೆ ಅದನ್ನು ಹಾಕಿ ಮಾಡೋದ್ರಿಂದ ಒಂದು ಸ್ವಲ್ಪ ಕೂಡ ಗೊತ್ತೇ ಆಗೋದಿಲ್ಲ ಅದು ಮೆಂತ್ಯ ಸೊಪ್ಪಿಂದ ಮಾಡಿದ್ದೀವಿ ಅಂತ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಮತ್ತು ಯಾರಿಗೆ ಆ ಸೊಪ್ಪು ತಿನ್ನಲಿಕ್ಕೆ ಇಷ್ಟ ಇರೋಲ್ಲೋ ಅವರು ಕೂಡ ಅದನ್ನು ಇಷ್ಟಪಟ್ಟು ತಿನ್ಬೋದು. ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರೋದ್ರಿಂದ ಆದಷ್ಟು ಪ್ರಮಾಣದಲ್ಲಿ ನೋಡಿಬಿಟ್ಟು ತೊಗೊಳ್ಬೇಕು. ನಾನಿಲ್ಲಿ ಅರ್ಧ ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ನೀಟಾಗಿ ವಾಶ್ ಮಾಡಿ ಅದನ್ನು ಸಣ್ಣದ ರೀತಿಯಲ್ಲಿ ಹೆಚ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಬಾಯಿಗೆ ಸಿಗಲ್ಲ, ಅದು ತುಂಬ ಚೆನ್ನಾಗೂ ಆಗುತ್ತೆ. ಹಾಗೆ ಇದು ನೋಡ್ತಾ ಇದ್ದೀರಲ್ಲ, ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು. ಈ ಸಮಯದಲ್ಲಿ ಒಂದು ಟೊಮೊಟೊನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಸ್ವಲ್ಪ ಬೇಯಬೇಕು ಟೊಮೊಟೊ ಕೂಡ. ಹಾಗೆ ನೀವು ಇದಕ್ಕೆ ಬಟಾಣಿನ ಕೂಡ ಹಾಕ್ಬೋದು, ಹಸಿ ಬಟಾಣಿನ. ನಾನು ರಾತ್ರಿ ನೆನೆ ಹಾಕಿರುವಂತಹ ಈ ಕಾಬೂಲ್ ಕಡಲೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಾಗುತ್ತೆ. ಇದು ಆಪ್ಷನಲ್, ನೀವು ಬೇಕಿದ್ರೆ ಸೇರಿಸ್ಕೊಳ್ಬೋದು. ಇದು ನೀವು ಮಕ್ಕಳಿಗೆ ಬೆಳಿಗ್ಗೆ ಲಂಚ್ ಬಾಕ್ಸಿಗೆಲ್ಲ ಪ್ರಿಪೇರ್ ಮಾಡಿ ಕೊಡೋದಾದರೆ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಇದನ್ನು ಹಾಗೆಯೇ ತಿನ್ಬೋದು. ಇದಕ್ಕೆ ಸೈಡಿಗೆ ಏನಾದರೂ ಬೇಕಾಗುತ್ತೆ, ಗೊಜ್ಜು ಏನಾದರೂ ಬೇಕು ಅಂತಲೂ ಇಲ್ಲ, ತುಂಬ ಚೆನ್ನಾಗಾಗುತ್ತೆ ಹೀಗೆ ಮಾಡೋದ್ರಿಂದ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮೆಂತ್ಯ ಸೊಪ್ಪನ್ನು ತಿನ್ನೋದ್ರಿಂದ ಕೂದಲು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಹಾಗಾಗಿ ಕೂದಲು ಆರೈಕೆ ಮಾಡಬೇಕು ಅಂತ ಇದ್ದವರು ಮೆಂತ್ಯನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು, ಆಗ ಸ್ವಲ್ಪ ಹೇರ್ ಫಾಲ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ನೀವು ಇನ್ನೇನು ಇಲ್ಲ, ನೋಡ್ತಿದ್ದೀರಲ್ಲ ಇಲ್ಲಿ ಕರೆಕ್ಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬೆಂದಿದೆ. ಇದಕ್ಕೆ ನಾವೀಗ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಅಕ್ಕಿನ ಹಾಕಿಬಿಟ್ಟು, ಹಾಗೆ ಅದಕ್ಕೆ ತಕ್ಕಷ್ಟೇ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನ ಜಾಸ್ತಿನೇ ಹಾಕಬೇಕಾಗತ್ತೆ. ಸ್ವಲ್ಪ ಅದನ್ನೆಲ್ಲ ಮಿಕ್ಸ್ ಮಾಡಿ ನೋಡಿದಾಗ ಸ್ವಲ್ಪ ಉಪ್ಪು ಅಂತ ಅನಿಸ್ಬೇಕು ಆ ನೀರು. ಆಗ ಅಕ್ಕಿ ಉಪ್ಪನ್ನೆಲ್ಲ ಎಳೆದು ಬೇಯೋದ್ರಲ್ಲಿ ಸರಿಯಾಗಿ ಬರುತ್ತೆ. ಇಲ್ಲ ಅಂದರೆ ಪಲಾವ್ ತಿನ್ನಬೇಕಾದ್ರೆ ಸ್ವಲ್ಪ ಚಪ್ಪೆ ಚಪ್ಪೆ ಅಂತ ಅನಿಸುತ್ತೆ. ಹಾಗಾಗಿ ನೋಡಿ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಉಪ್ಪು ಚಪ್ಪೆ ಅಂತ ಅನಿಸ್ತಾ ಉಂಟು ಅಥವಾ ಉಪ್ಪು ಕರೆಕ್ಟ್ ಇದೆ ಅಂತ ಅನಿಸಿದ್ರೆ ಮತ್ತೆ ಚೂರು ಉಪ್ಪು ಹಾಕಿ ನಾವು ನೀರು ಕುಡಿಬೇಕಾದ್ರೆ ಅದು ಸ್ವಲ್ಪ ಉಪ್ಪು ಅಂತ ಅನಿಸ್ತಿದ್ರೆ ಆಮೇಲೆ ಬೆಂದಾದ ನಂತರ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಏನಂತ ಅಂದರೆ, ನಾವು ಅಡುಗೆ ಮಾಡುವಾಗ ಯಾವ ಪದಾರ್ಥವನ್ನು ಹಾಕಿದ್ದೀವಿ, ಎಷ್ಟು ಹಾಕಿದ್ದೀವಿ ಅನ್ನೋದಕ್ಕಿಂತ ಎಷ್ಟು ಪ್ರೀತಿಯಿಂದ ಮಾಡಿದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಹತ್ರ ಅಡುಗೆಗೆ ಏನಾದರೂ ಏನು ಅಡುಗೆ ಸೀಕ್ರೆಟು ಅಂತ ಏನಾದರೂ ಕೇಳಿದ್ರೆ ನಾನು ಖಂಡಿತ ಅದನ್ನು ಹೇಳೋದು. ಅಡುಗೆ ಸೀಕ್ರೆಟ್ ಏನು ಅಂತಂದರೆ, ನಾವು ಯಾರಿಗೆ ಹೂವನ್ನ ಬಳಸ್ತೀವೋ ಅವರಿಗೆ ತುಂಬ ಪ್ರೀತಿಯಿಂದ ಮಾಡಿಕೊಟ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹೇಳ್ತಾ ಇರೋದು. ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ, ತುಂಬ ಉದುರಾಗಿ ಬಂದಿದೆ, ಸ್ವಲ್ಪ ಬಿಸಿ ಇದೆ, ಹಾಗಾಗಿ ಆ ಥರ ಅನಿಸುತ್ತೆ. ಸ್ವಲ್ಪ ತಣಿತು ಅಂತ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನನ್ನ ಹಸ್ಬೆಂಡ್ ಏನು ಇನ್ನೂ ಡ್ಯೂಟಿಗೆ ಹೊರಟೇ ಬಿಟ್ಟರು. ಅವ್ರು ಹೋಗೋದ್ರಲ್ಲಿ ಬೆಳಗ್ಗೆ ಬೇಗ ಅಂತ ಚಕ ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ಗಡ್ಬಿಡಿಯಲ್ಲಿ ನಾನೆಲ್ಲ ಬೇಗ ಮಾಡೋದು. ತುಂಬ ಜಾಸ್ತಿ ಕಷ್ಟದೆಲ್ಲ ಇಟ್ಕೊಳ್ಳೋದೇ ಇಲ್ಲ ಬೆಳಗ್ಗೆ ತಿಂಡಿಗೆ. ಹುರಿಯೋದು ಕರಿಯೋದು ಅಂಥದ್ದೇನು ಈ ಥರ ಬೇಯಿಸಿ ಬೇಗ ಆಗುವಂಥದ್ದು, ಕ್ವಿಕ್ಕಾಗಿ ರೆಡಿ ಆಗುವಂಥದ್ದನ್ನೇ ಇಟ್ಕೊಳ್ತೀನಿ ಬೆಳಗ್ಗೆ ತಿಂಡಿಗೆ. ಅವರೇನು ಬೆಳಿಗ್ಗೆ ಅವರು ಡ್ಯೂಟಿಗೆ ಹೋದ ನಂತರ ನಾನು ಕೂಡ ತಿಂದೇ ಬಿಡ್ತೀನಿ. ಬಿಸಿ ಇರುತ್ತೆ, ತಿಂದುಬಿಟ್ರೆ ಚೆನ್ನಾಗಿ ಆಗುತ್ತೆ ಅಂತ. ಮತ್ತು ಕಾಯ್ತಾ ಕೂರಲ್ಲ, ತಿಂತೀನಿ. ಹಾಗೆ ನನ್ನ ಮಗಳಿಗೂ ಹಾಗೆ ತಿನ್ನಿಸ್ತಾ ನಾನು ತಿಂದುಬಿಟ್ಟೆ. ಇವಳು ತಿಂಡಿ ತಿನ್ನಿಸಿ ಸ್ವಲ್ಪ ಹೊತ್ತು ಮಲಗಿಸ್ದೆ, ಯಾಕಂದರೆ ನಂಗೆ ಸ್ವಲ್ಪ ಕೆಲಸ ಇತ್ತು, ಮನೆಯದೆಲ್ಲ ಒರೆಸೋದು ಗುಡಿಸೋದು ಅಂತ ಎಲ್ಲ ಕೆಲಸ ಮಾಡ್ಕೊಳ್ಬೇಕಿತ್ತು. ನಂಗೆ ಬೆಳಿಗ್ಗೆ ಎದ್ದ ತಕ್ಷಣ ನಂಗೆ ತಿಂಡಿದೆ ಒಂದು ಸಮಸ್ಯೆ. ಬೇಗ ಒಂದು ತಿಂಡಿ ಆಗಿಬಿಟ್ರೆ ಅವ್ರು ತಿಂದು ಹೋಗ್ತಾರೆ, ಆಮೇಲೆ ನಿಧಾನಕ್ಕೆ ನಾನು ಕೆಲಸ ಮಾಡಿಕೊಂಡ್ರೆ ಆಯಿತು. ಮತ್ತು ಅವಳಿಗೂ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ಸ್ವಲ್ಪ ಸೂರ್ಯ ಬಂದಾದ್ರ ಮೇಲೆ ಸ್ನಾನ ಮಾಡಿಸೋದು ಒಳ್ಳೆಯದು ಅಂತ ಕಾಯ್ತಾ ಇದ್ದೆ. ಫಸ್ಟ್ ಹೇಳಿದೆ ಹಾಯ್ ಫ್ರೆಂಡ್ಸ್, ಹಾಯ್ ಹೆಂಗೆ ಮಾಡಬೇಕು? ಹಾಯ್ ಫ್ರೆಂಡ್ಸ್ ಮಾಡಿ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್. ನೋಡಿದ್ರಲ್ಲ ನೀವು, ಬೆಳಿಗ್ಗೆದು ತಿಂಡಿ ಎಲ್ಲ ತಿಂದು ಮುಗಿಸಿದ್ವಿ. ಹಾಗೆ ಇವಳಿಗೂ ಒಂದು ಸ್ವಲ್ಪ ಹೊತ್ತು ಮಲಸಿದ್ದೆ, ಈಗಷ್ಟೇ ಇದ್ದಷ್ಟೇ. ನಾನು ಆ ಗ್ಯಾಪಲ್ಲಿ ಸ್ವಲ್ಪ ಬಟ್ಟೆ ಇತ್ತು ಅಂತ ಅದನ್ನೆಲ್ಲ ವಾಶ್ ಮಾಡಿ ಹಾಕಿ ಬಂದೆ. ಇನ್ನು ಅಡುಗೆ ಎಲ್ಲ ಆಗಬೇಕಿದೆ. ಆಲ್ರೆಡಿ 11:30 ಆಗಿದೆ. ಇನ್ನೇನು 1 ಅವರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬರ್ತಾರೆ ಊಟಕ್ಕೆ ಅಂತ. ಅಷ್ಟರೊಳಗೆ ಅಡುಗೆ ಮಾಡ್ಕೋಬೇಕು ನಾನಿನ್ನು. ಹಾಗಾದರೆ ಸರಿ ಬನ್ನಿ, ಮತ್ತಿನ್ನೂ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಕ್ವಿಕ್ಕಾಗಿ ಅಡುಗೆನ ಮಾಡೋಣ.
ನನ್ನ ಕೆಲಸ ಎಲ್ಲ ಆಯಿತು ಅನ್ನೋಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದೇ ಬಿಟ್ಲು. ಅವಳನ್ನು ಮತ್ತು ಇನ್ನೂ ಅಡುಗೆಗೂ ಸಮಯ ಆಗೋಯಿತು. ಹಾಗಾಗಿ ಆದಷ್ಟು ಬೇಗ ಏನಾದರೂ ಸಾರಿಗೆ ಎಲ್ಲ ರೆಡಿ ಮಾಡೋದಿದೆ. ಇವತ್ತೇನಿಲ್ಲ, ಬೇಳೆ ಸಾರನ್ನು ಮಾಡ್ತಾಯಿದ್ದೀನಿ ಅಷ್ಟೇ. ಸಿಂಪಲ್ಲಾಗಿ ಒಂದು ಸಾರು ಮಾಡಿಕೊಂಡು ಅದಕ್ಕೇನಾದರೂ ಒಂದು ಸೈಡಿಗೆ ಏನಾದರೂ ಬೇಕಲ್ಲ, ಅದಕ್ಕೆ ಬದನೆಕಾಯಿ ಇದೆ, ಬದನೆಕಾಯಿನ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಊಟಕ್ಕೆ ಒಂದು ಒಳ್ಳೆ ಸೈಡ್ ಡಿಶ್. ಅದು ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಇವತ್ತು ಅದನ್ನೇ ಮಾಡ್ತಿದ್ದೀನಿ. ಇಲ್ಲಿ ನೀವೆಲ್ಲ ಯಾವ ರೀತಿ ಸಾರು ಮಾಡ್ತೀರೋ ಅದೇ ರೀತಿ ಸಾರು ಮಾಡಿದ್ದೀನಿ ಅಷ್ಟೇ. ಇದಕ್ಕೇನಿಲ್ಲ, ಮಸಾಲೆನ ಇದು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫಿಶ್ ಫ್ರೈ ಮಸಾಲ ಎಲ್ಲ ಇದ್ದರೆ ಅದಕ್ಕೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿ ಬದನೆಕಾಯಿನ ಮ್ಯಾರಿನೇಟ್ ಮಾಡಿಟ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಊಟದ ಸಮಯ ನೋಡಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದರು. ನಂದೆಲ್ಲ ಕೆಲಸ ಅರ್ಧಂಬರ್ಧ ಆಗಿದೆ ಅಷ್ಟೇ. ಇನ್ನು ಇವತ್ತು ಶುಕ್ರವಾರ ಇರೋದ್ರಿಂದ ನಂಗೆ ತುಂಬ ಕೆಲಸ, ಪೂಜೆ, ಅದು ಸ್ನಾನ ಅಂತ ತುಂಬ ಕೆಲಸ ಇರುತ್ತೆ. ನನಗೆ ಪುರ್ಸೋತೆ ಸಾಕಾಗಲ್ಲ. ನಂದು ಪ್ರತಿ ಶುಕ್ರವಾರವೂ ಇದೇ ಥರ ಆಗುತ್ತೆ, ಲೇಟಾಗಿ ಊಟ ಮಾಡೋದು, ಇದೇ ಕತೆ. ಓದಲಿಕ್ಕೆ ಕಿವಿ ಹೀಗೆ ಮಾಡಿ ಒತ್ತೆ ಮಾಡಿಬಿಡು. ನಿನಗೆ ಓದಲಿಕ್ಕೆ ಅಪ್ಪ ಅಮ್ಮ ಅಲ್ಲಿಂದ ಕಳಿಸ್ತಾರೆ, ನಿನಗೆ ಹೀಗೆ ಅಲ್ಲ. ನಂಗೊಂದ್ಸಲ ಒಟ್ಟೆ ಮಾಡಿರ್ಬೋದು. ನೀನು ಯಾರಾದ್ರೂ ಪೆಡ್ತಿರ್ಲಿಲ್ಲ. ಸಮಾಜ ಬಿಟ್ಟು ಗಣಿತ ಬಿಟ್ಟು ಕನ್ನಡ ಬಿಟ್ಟು ಕನ್ನಡದಲ್ಲಿ ಬರ್ತಂತೆ, ಎಲ್ಲದ್ರಲ್ಲೂ ಒಂದೇ. ನಾನು ಅದೇ ಸ್ಟೇಟಸ್ಸಿಗೆ ಯಾರೋ ಓಂ ಶಾಂತಿ ಅಂತ ಹಾಕ್ಕೊಂಡಿದ್ರಂತ, ಯಾರು ಅದು ಅಂತ ಕೇಳಿದೆ ಅಷ್ಟೇ. ಅದಕ್ಕೆ ಇವರು ಅದು ನಮ್ಮದು ಶಾಲೆಯಲ್ಲಿ ಪಾಠ ಮಾಡ್ತಿದ್ದಂಥ ಮಾಸ್ಟ್ರು ತೀರ್ಕೊಂಡಿದ್ದಾರೆ, ಎಲ್ಲ ಫ್ರೆಂಡ್ಸ್ ಎಲ್ಲ ಗ್ರೂಪಿಗೆಲ್ಲ ಹಾಕಿದ್ರು, ಹಾಗಾಗಿ ಸ್ಟೇಟಸ್ಸಿಗೆ ಹಾಕಿದೆ ಅಂತ ಅಂದರು. ಹಾಗಾಗಿ ಅವ್ರ ಬಗ್ಗೆ ಹೀಗೆ ಕೇಳಬೇಕಾದ್ರೆ ಇವ್ರು ಬೆಳಗ್ಗೆ ತಿಂದಿರೋದು ನೆನ್ಪು ಮಾಡಿಕೊಂಡು ನನ್ನ ಹತ್ರ ಹೇಳ್ತಾಯಿದ್ರು. ಸೊ ಅದು ಹಾಗೆ ಇರಲಿ ಮೆಮೊರಿಗೆ, ನಮ್ಮದು ಚಾನಲಲ್ಲಿದ್ದರೆ ಯಾವಾಗಲೂ ನೆನ್ಪು ಮಾಡಿಕೊಂಡು ಹೇಳೋದಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಆ ವಾಯ್ಸನ್ನ ಮ್ಯೂಟ್ ಮಾಡಲಿಲ್ಲ, ಹಾಗೆ ಇಟ್ಟಿದ್ದೀನಿ. ಈ ರೀತಿ ನಾವು ಏನಾದರೂ ಕಾನ್ವೊಕೇಶನ್ ಮಾಡಬೇಕಾದ್ರೆ ನನ್ನ ಗಂಡನ ಡ್ರಾಮಾ ಎಲ್ಲ ಈ ಥರ ಇದ್ದೇ ಇರುತ್ತೆ. ನಾನು ಯಾವಾಗಲೂ ಕೇಳಿಸ್ಕೊಳ್ಳೋದು, ನೋಡೋದು, ಮತ್ತು ನಾವು ನಗೋದು, ಈ ಥರ ಎಲ್ಲ ಇರುತ್ತೆ. ಒಂಥರ ಖುಷಿ. ಮುಂಚೆ ಎಲ್ಲ ಮದುವೆ ಆಗಿ ಒಂದು ಸ್ವಲ್ಪ ಟೈಮಿಗೆ ನಾನು ಮನೆಯಲ್ಲೇ ಇದ್ದೆ. ಆವಾಗ ತುಂಬ ಒಂಥರ ಅನಿಸ್ತಾಯಿತ್ತು, ಅವರೊಂದು ಕಡೆ ದಿಕ್ಕು ನಾವೊಂದು ದಿಕ್ಕು ಅಂತ ಎಲ್ಲ ಅನಿಸ್ತಾಯಿತ್ತು. ಬಟ್ ಈಗ ಕ್ವಾರ್ಟರ್ಸಿಗೆ ಬಂದಾದಮೇಲೆ ತುಂಬ ಖುಷಿ ಆಗ್ತಾ ಉಂಟು. ಇನ್ನು ಸ್ವಲ್ಪ ದಿನದಲ್ಲೇ ನಾವು ಬೇರೆ ಕಡೆ ಹೋಗೋದು ಬರುತ್ತೆ, ಪೋಸ್ಟಿಂಗ್ ಬರುತ್ತೆ. ನಾವು ಆಲ್ರೆಡಿ ಇಲ್ಲಿ 3 years ಆಗಿದೆ. ನಾನು ಬಂದಿದ್ದು ಮಾತ್ರ 1 year ಆಯಿತು ಅಷ್ಟೇ. ಸೊ ಇನ್ನೂ ಕೆಲವೇ ದಿನಗಳು ಮಾತ್ರ ಇಲ್ಲಿ ಇರೋದಕ್ಕೆ ನಮ್ಗೆ ಅವಕಾಶ ಇರೋದು. ಗೊತ್ತಿಲ್ಲ ಎಲ್ಲಿ ಪೋಸ್ಟಿಂಗ್ ಬರುತ್ತೆ, ನಾವು ಎಲ್ಲಿಗೆ ಹೋಗ್ತೀವಿ ಅಂತಲೂ ಗೊತ್ತಿಲ್ಲ. ಹಾಗಾಗಿ ಕಾಯ್ತಾ ಇದ್ದೀವಿ ಅಷ್ಟೇ. ಈ ಯೂಟ್ಯೂಬ್ ಚಾನಲ್ ಕೂಡ ಹೇಗಾಗಿದೆ ಅಂತ ಅಂದರೆ, ನಾವು ಹೊರಗಡೆ ಬಂದು ಅಥವಾ ಇಲ್ಲೆಲ್ಲ ಇರೋದು ಒಂದು ಮೆಮೊರಿ ಆಗಿ ಇರುತ್ತೆ. ಮುಂದೆ ನಾವು ರಿಟೈರ್ಮೆಂಟೆಲ್ಲ ಆಗಿ ಸ್ವಲ್ಪ ಪ್ರಾಯ ಎಲ್ಲ ಆದ ನಂತರ ನೋಡ್ಬೋದು, ನಾವು ಅಲ್ಲಿದ್ವಿ, ಪಂಜಾಬಲ್ಲಿದ್ವಿ, ಇನ್ನೊಂದು ಕಡೆ ಇದ್ವಿ, ಮತ್ತೊಂದು ಕಡೆ ಇದ್ವಿ, ಅಲ್ಲಿ ಹೇಗಿತ್ತು ದಿನಗಳೆಲ್ಲ ಅಂತ ನೆನ್ಪು ಮಾಡ್ಕೊಳ್ಳೋದಕ್ಕಾಗತ್ತೆ ಅಂತಲೇ ಸ್ಟಾರ್ಟ್ ಮಾಡಿದ್ದು. ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ಅಂತ ಅಂದ್ಕೊಂಡಿದ್ದೀನಿ. ಸರಿ, ನಾವು ಬ್ಲಾಗನ್ನ ಕಂಟಿನ್ಯೂ ಮಾಡೋಣ. ಎಲ್ಲೋ ಹೋಯಿತು ಮಾತು. ಇಲ್ಲಿ ಮಿಲಿಟ್ರಿಲೆಲ್ಲ ಯಾವ ರೀತಿ ಇರ್ತಾರೆ ಅಂತ ಅಂದರೆ, ಸ್ವಂತ ಅಣ್ಣ ತಮ್ಮನ ಥರನೇ ಇರ್ತಾರೆ ಎಲ್ಲ ಸರ್ಗಳು. ತುಂಬ ಸಪೋರ್ಟಿವ್ ಆಗಿರ್ತಾರೆ ಒಬ್ರಿನೊಬ್ಬರಿಗೆ. ಹಾಗಾಗಿ ನಾವು ರಜೆ ಹೋದಾಗ ಒಬ್ಬರು ಸರ್ರು ನಮಗೆ ಫಿಶ್ ಆಯಿಲ್ ಬೇಕಂತ ಹೇಳಿದರು. ನಾವು ತುಂಬ ಹುಡುಕಿದ್ವಿ, ಊರಲ್ಲಿ ಸಿಕ್ಕಲೇ ಇಲ್ಲ. ತುಂಬ ಜನರ ಹತ್ರ ಕೇಳಿದ್ವಿ, ಸಿಕ್ಕಿರಲಿಲ್ಲ. ಹಾಗಾಗಿ ನಾವು ಬರೋ ಟೈಮ್ ಆಯಿತು, ನಾವು ಹಾಗೆ ಬಂದ್ವಿ ಖಾಲಿ ಕೈಯಲ್ಲಿ. ಆದರೆ ನಾವು ಬಂದಾದ ನಂತರ ಯಾರೋ ಫಿಶ್ ಆಯಿಲ್ ತಂದು ಕೊಟ್ಟಿದ್ದಾರೆ ಅಂತ ಅತ್ತೆ ಮಾವ ಫೋನ್ ಮಾಡಿದಾಗ ಹೇಳಿದರು. ಹಾಗಾದರೆ ಅದನ್ನು ಪಾರ್ಸಲ್ ಮಾಡಿ ಅಂತ ಹೇಳಿದ್ವಿ. ಅವರಿಗೆ ಪಾರ್ಸಲ್ ಮಾಡೋಕ್ಕೆ ಬರೋಲ್ಲ, ಸರಿಯಾಗಿ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಅಮ್ಮನ ಊರಿಗೆ ತಗೊಂಡೋಗಿ ಅಲ್ಲಿಂದ ಪಾರ್ಸಲ್ ಹಾಕ್ತೀನಿ ಅಂತ ತಗೊಂಡೋಗಿದ್ದ. ಹಾಗೆ ಮನೆಯಿಂದ ಕಳಿಸಿರೋ ಪಾರ್ಸಲ್ ಇದು. ಬೆಲ್ಲ ಎಲ್ಲ ಹಾಕಿ ಮಾಡ್ತಾರಲ್ಲ, ಅದು ಚಳಿಗೆ ಒಳ್ಳೆ ತಿಂದ್ರೆ ಅಂತ. ಇದು ನಮಗೆ ಅಮ್ಮ ಇಡುದು ಯಾವಾಗಲೂ ಊರಲ್ಲಿ ಇರೋತಿಗೂ ಹಂಗೆ, ಅಜ್ಜಿ ಮನೆಗೆ ಯಾವಾಗ ಬರ್ತದೆ ಅವಾಗ ಕೊಡುದು. ಯುಗಾದಿನೂ ಹಂಗೆ, ಅವ್ಳು ಬೇವು ಬೆಲ್ಲ ಮಾಡಿ ಅವಳು ಯಾವಾಗ ಬರ್ತದೆ ಅವಾಗ ನಮ್ಗೆ ಕೊಡುದು. ನಮ್ಗೆ ಅವತ್ತೇ ಯುಗಾದಿ. ನಾವು ಮಗುದು ಡ್ರಾಪ್ಸು ಹಾಗೆ ಫಿಶ್ ಆಯಿಲ್ನ ಕಳಿಸಿ ಅಂತ ಹೇಳಿದ್ವಿ. ಆದರೆ ಇಲ್ಲಿ ನೋಡಿದ್ರೆ ಅಮ್ಮ ತಿಂಡಿ ಎಲ್ಲ ಮಾಡಿ ಕಳಿಸಿದ್ದಾರೆ. ತುಂಬ ಖುಷಿಯಾಯಿತು. ಎಲ್ಲ ಹೆಣ್ಮಕ್ಳಿಗೂ ಅದೇ ಥರ ಅಲ್ವಾ, ಮದುವೆ ಆದಮೇಲೆ ಅಮ್ಮನ ಮನೆಯಿಂದ ಏನೇ ಕಳಿಸಿದ್ರು ಖುಷಿ. ಅದರಲ್ಲಿ ನಾನು ಊರಿಂದ ತುಂಬ ದೂರ ಇದ್ದೀನಿ. ಇಷ್ಟು ದೂರ ಊರಿಗೆ ಅಮ್ಮ ಪಾರ್ಸಲ್ ಕಳಿಸಿದ್ದಾರೆ, ಅಲ್ಲಿಂದ ಕೊರಿಯರ್ ಕಳಿಸಿ ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿಯಾಯಿತು. ಅದನ್ನೆಲ್ಲ ಹಾಗೆ ಬಾಕ್ಸಿಗೆ ಹಾಕಿ ಚೆನ್ನಾಗಿ ಎತ್ತಿಟ್ಕೊಂಡಿದ್ದೀನಿ.
ಹಾಗೆ ಅದ್ರ ಜೊತೆಗೆ ಅಮ್ಮ ಮನೆಯಲ್ಲೇ ಮಾಡಿರುವಂತಹ ಅರಿಶಿನ ಪುಡಿನ ಕೂಡ ಕಳಿಸಿದ್ದಾರೆ. ಅಮ್ಮ ಅದನ್ನು ನಮ್ಮ ಮನೆಯಲ್ಲೇ ಬೆಳೆದಿರುವಂಥ ಅರಿಶಿನ ಯೂಸ್ ಮಾಡಿಕೊಂಡು ಮಿಲ್ಲಿಗೆ ಹೋಗಿ ಅರಿಶಿನ ಪುಡಿನ ಮಾಡಿಸ್ಕೊಂಡು ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ನೈಟ್ ಟೈಮು ಹಾಲು ಕುಡಿಬೇಕಾದ್ರೆ ನನ್ನ ಮಗುಗೂ ಅಷ್ಟೇ ನಾನು ಅಷ್ಟೇ ಹಾಲಿಗೆ ಅರಿಶಿನ ಪುಡಿನ ಹಾಕ್ಕೊಂಡು ಕುಡಿತೀವಿ. ಇದು ಕೂಡ ತುಂಬ ಒಳ್ಳೆಯದು. ಕೆಮ್ಮ ಕಫ ಅಂತ ಏನಾದರೂ ಇದ್ದರೆ ಅಥವಾ ಶೀತ ಅಂತ ಎಲ್ಲ ಇದ್ದರೆ ಅಷ್ಟು ಬೇಗ ಬರಲ್ಲ. ಅರಿಶಿನ ಪುಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳು ಕೂಡ ಇಷ್ಟಪಟ್ಟು ಈಗ ಹಾಲನ್ನ ಕುಡಿಯೋದಕ್ಕೆ ಟ್ರೈ ಮಾಡ್ತಾಳೆ. ಹಾಗಾಗಿ ನನಗೆ ವರ್ತ್ ಆಗಿದೆ. ಅದ್ರ ಜೊತೆಗೆ ನನಗೆ ಅತ್ತೆ ಕೂಡ ಒಣ ಮೀನೆಲ್ಲ ಕಳಿಸ್ಕೊಟ್ಟಿದ್ರು. ಅದು ತುಂಬ ದಿನ ಬರುತ್ತೆ, ಇನ್ನೂ ಅಷ್ಟು ಕೊಟ್ಟಿದ್ದಾರೆ, ತುಂಬ ಸಿಕ್ಕಿದೆ. ಅದೆಲ್ಲ ಆಯಿತು. ಈಗ ಇವ್ರಿಗೆ ಊಟನೂ ಹಾಕದೆ ಊಟ ಮಾಡಿದ್ರು. ನಂದು ಇವತ್ತು ಶುಕ್ರವಾರ ಇರೋದ್ರಿಂದ ನಂದು ಈ ಥರ ಪೂಜೆ ಇರುತ್ತೆ. ನಾನು ಪ್ರತಿ ಶುಕ್ರವಾರ ಕೂಡ ಈ ಥರ ದೇವರಿಗೆ ಒಂದು ತುಪ್ಪದ ದೀಪವನ್ನು ಹಚ್ಚೋದು. ಇದು ನಾನು ಮದುವೆಗಿಂತ ಮುಂಚೆನೂ ಇದೇ ಥರ ಮಾಡ್ತಾಯಿದ್ದೆ. ಈಗ ಕೂಡ ಹಾಗೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮತ್ತೆ ಅಡುಗೆ ಮಾಡಿ ದೇವರಿಗೆ ಪೂಜೆ ಮಾಡಿ ಮತ್ತೆ ಅಡುಗೆ ಮಾಡಿ ಊಟ ಮಾಡೋದು ನಂದು ಕೆಲಸ ಇತ್ತು. ಬಟ್ ಇಲ್ಲಿ ಚಳಿ ಇರೋದ್ರಿಂದ ಸ್ವಲ್ಪ ಟೈಮನ್ನು ದೂಡ್ತಾ ಇದ್ದೀನಿ. ಅಂದರೆ ಮಧ್ಯಾಹ್ನ ಆಗೋಷ್ಟೊತ್ತಿಗೆ ಸ್ವಲ್ಪ ಸೂರ್ಯ ಬಂದಾದ ನಂತರ ತಲೆ ಸ್ನಾನ ಮಾಡಿ ಮತ್ತೆ ಪೂಜೆ ಮಾಡಿ ಮತ್ತೆ ಊಟ ಮಾಡೋದು, ಆ ಥರ ಇಟ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ. ಇಲ್ಲ ಅಂದರೆ ನನ್ನ ಮಗಳಿಗೂ ಮತ್ತು ಅವಳಿಗೆ ಬ್ರೆಸ್ಟ್ ಫೀಡ್ ಮಾಡಿಸೋದ್ರಿಂದ ನನಗೇನಾದರೂ ಶೀತ ಆದರೆ ಅವಳಿಗೂ ಶೀತ ಕೆಮ್ಮ ಅಂತ ಆಗಿಬಿಡುತ್ತೆ. ಮತ್ತು ಇಲ್ಲಿನ ವೆದರ್ ಸರಿಯಾಗಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ಅದೇನೋ ಗೊತ್ತಿಲ್ಲ, ನನಗೆ ಶುಕ್ರವಾರ ಅಂತ ಅಂದರೆ ತುಂಬ ಇಷ್ಟ. ಒಂಥರ ಹಬ್ಬದ ಥರ ಫೀಲ್ ಮಾಡೋದು ನಾನು. ಅವಾಗೇನೋ ಒಂದು ಹೊಸ ಉತ್ಸಾಹ, ದಿನದ ಕೆಲಸಕ್ಕಿಂತ ತುಂಬ ಜಾಸ್ತಿ ಕೆಲಸ ಮಾಡಬೇಕು ಅನಿಸೋದು, ಅಥವಾ ಒಂಥರ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅನಿಸೋದು. ಈ ಥರ ದಿನ ಫುಲ್ಲು ಒಂಥರ ಮಡಿಯಲ್ಲಿ ಇದ್ದಂಗೆ ಅನಿಸೋದು ನನಗೆ. ಏನೂ ಗೊತ್ತಿಲ್ಲ, ಅದೊಂಥರ ಇಷ್ಟ ಹಬ್ಬ. ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ತುಂಬ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಿಜವಾಗ್ಲೂ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಅಥವಾ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ. ಆಗ ನಂಗೆ ಗೊತ್ತಾಗುತ್ತೆ ನೀವು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಅಂತ. ನೀವು ಈ ಥರ ಲೈಕ್ ಮಾಡೋದ್ರಿಂದ ನಾನು ತುಂಬ ಜಾಸ್ತಿ ವಿಡಿಯೋನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.